ಅವ್ರು ಲೈವ್ ಮಾಡಿ ಕೊಟ್ಟಿರೋದು. ಬಂದಿರೋಣಪ್ಪ ಈ ಕಡೆ ಫಸ್ಟ್ ಬ್ಯಾಟಿಂಗ್ ಆಡಿರೋರು ಅಂಡ್ ಬ್ಯಾಟ್ ಇಂದ ಬರೋಬ್ಬರಿ ರನ್ಸ್ ಬ್ಯಾಟ್ ಮಾಡುವಾಗ ಬರ್ತಾ ಇರೋದು ಕಿಂಗ್ ಅವರಿಂದ. ಒಂದು ಕಡೆ ಕಿಂಗ್ ವಿರಾಟ್ ಕೊಹ್ಲಿ 18 ಅಂತ ಹೇಳ್ತಾ ಇದ್ದಾರೆ, ಬಟ್ ನಾವು ಹೇಳೋದು ನಮ್ಮ ಬಾದ್ಶಾ ಅವರು ಕೂಡ 18ಗೆ ಒಂದು ವಿಶೇಷವಾದ ನಂಟು ಜೊತೆ ಮೆಸೇಜ್ ಅನ್ನ ಕೂಡ ಕಳಿಸ್ತಾರೆ. ಆದ್ರೆ ಆ ಉತ್ತರಗಳು ನಮ್ಗೆ ಇನ್ನೂ ಪರ್ಫೆಕ್ಟ್ ಆಗಿ ಸಿಗಲ್ಲ. ಅದು ಹೇಗೆ ಈ ಇಷ್ಟು ವರ್ಷಗಳ ಕಾಲ ಅದನ್ನ ಮೇಂಟೈನ್ ಮಾಡಿ ಸಾಧ್ಯ ಅಂತ ಸರ್? As for Virat is concerned, I think our forte, our game ಒಂದು ಯಾವುದೋ ಇಂಟರ್ವ್ಯೂ ನೋಡ್ತಾ ಇದ್ದಾರೆ the routines. Gravity ಕಮ್ಮಿ ಅನ್ನಿಸ್ತು, then I started feeling better. I think cricket only when you are representing a nation like that, ನಮ್ಮಲ್ಲಿ at least ಸ್ವಲ್ಪ negotiation, I don't think you can negotiate with at least. And he's a right example, Prashant. ಎಸ್ ವಿರಾಟ್ ಕೊಹ್ಲಿ ಅಂತ ಬಂದಾಗ ಅವರು RCBಗೆ 18 ವರ್ಷಗಳಿಂದ ಆಡ್ತಾ ಇದ್ದಾರೆ. ಅವ್ರ ಲಾಯಲ್ಟಿ ಅಲ್ಲಿದೆ. ಬಟ್ ಇಂಡಿಯನ್ ಕ್ರಿಕೆಟ್ ಅಂತ ಬಂದಾಗ, ವರ್ಲ್ಡ್ ಕ್ರಿಕೆಟ್ ಅಂತ ಬಂದಾಗ, ಸೊ ಅವರಿಗೆ ಅವರ ಫಿಟ್ನೆಸ್ ಇರ್ಬೋದು, ಇಲ್ಲ ಅವರು ಆಟವನ್ನು ವಿರಾಟ್ ಕೊಹ್ಲಿಗೆ ಕೊಡಕ್ಕೆ ನಾವು ಕೂಡ ಕಾಯ್ತಾ ಇದೀವಿ ವೀಕ್ಷಕರೇ. ಯಾಕಂದ್ರೆ ಆ ತರ ಒಂದು ವಿನ್ನಿಂಗ್ ವ್ಯಕ್ತಿ ಆಗಿದ್ದಾರೆ ವಿರಾಟ್ ಕೊಹ್ಲಿ. ಅದಕ್ಕೇನೆ ಕಾಣಿಸ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮ ವಿಶೇಷ ಸೆಗ್ಮೆಂಟ್ ನಲ್ಲಿ ಕೂಡ ಸ್ಪೆಷಲ್ ಪ್ಲೇಯರ್ ಆಫ್ ದ ವೀಕ್ ಕಿಂಗ್ ವಿರಾಟ್, ಚಿಲ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್. ಈ ಮ್ಯಾಚ್ ಮಾತ್ರ ಅಲ್ಲ ಜಾನಿ, ಯಾಕೆ ಇಡೀ ಟೂರ್ನಮೆಂಟ್ ಗೆ ಇವರು ಸ್ಪೈಚಿಲ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್. ಮುಲಾಜಿಂದ ಆ ಥರ ಈ ಸೀಸನ್ ಕನ್ಸಿಸ್ಟೆನ್ಸಿ ಬ್ಯಾಟಿಂಗ್ ಆಡಿರೋದು. ಇದು ಬ್ಯಾಟಿಂಗ್ ಲೈನಪ್ ನ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಇವರು ಟಾಪ್ ಆಫ್ ದಿ ಆರ್ಡರ್ ಬರ್ತಾ ಇದ್ದಾರೆ. ಯಾವಾಗ ಸ್ಟ್ರೈಕ್ ರೇಟ್ ಮೇಲೆ ತೊಗೊಳ್ಬೇಕು, ಯಾವಾಗ ಶಾರ್ಟ್ ಸಖತ್ತಾಗಿ ಆಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಜಸ್ಟ್ ಜೊತೆ ನಿಲ್ಬೇಕು, ಅವ್ರಿಗೆ ಸ್ಟ್ರೈಕ್ನ ಕೊಡಬೇಕು. ಇಬ್ಬರು ಕಿಲ್ಲಾಡಿ ಜೋಡಿ ಥರ ಆಡಿದ್ರೆ ಆಮೇಲೆ ಅಪಾರ ಅನುಭವ ಇದೆ ನೋಡಿ. IPL ಅಂತ ಬಂದಾಗ ಮ್ಯಾಕ್ಸಿಮಮ್ ರನ್ಸ್ ಇವ್ರ ಬ್ಯಾಟಿಂಗ್ ಆಲ್ರೆಡಿ 9,000 ರನ್ ಮಾಡಿರೋದು. ಟೋಟಲಿ 63 ಅರ್ಧ ಶತಕ. ಈ ಸೀಸನ್ 8 ಅರ್ಧ ಶತಕ ಬಂದಿರೋದು. ಆಮೇಲೆ 8 ಶತಕ ಹೊಡೆದಿದ್ದಾರೆ. ಈ ಸೀಸನ್ 8 ಅರ್ಧ ಶತಕ. ಒಂದೇ ಸೀಸನಲ್ಲಿ 373 ವಿರಾಟ್ನ ಕ್ಯಾಚ್ ಹಾಕೊಂಡು RCB ಒಳ್ಳೆ ಕೆಲಸ ಮಾಡಬೇಕು. ಪರ್ಮನೆಂಟ್ ಆಗಿ RCB ಪಾರ್ಟ್ ಆಗಿರ್ತೀನಿ ನಾನು ಅಂತ ಹೇಳಿದ್ದಾರೆ. ಅಂಡ್ ಗೌತಮ್ ಅವ್ರಿಗೆ ಸಿಕ್ಕಿರೋ ಪಾರ್ಟ್ನರ್ ಬಗ್ಗೆ ಮಾತಾಡೋಣ. ಫಿಲ್ ಸಾಲ್ಟ್ ಅವರು ಕೂಡ ಈ ಒಂದು ಉಪ್ಪು ಹಾಗೂ ಕಿಂಗ್ ನ ಜೋಡಿ ಈ ಸೀಸನ್ ಕರಾಮತ್ತನ್ನ ಮಾಡಿ ಹಾಕಿದ್ದಾರೆ. ಕ್ವಿಕೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ಸ್ ಆಗಿರ್ಬೋದು, ಕ್ವಿಕೆಸ್ಟ್ 50s ಆಗಿರ್ಬೋದು, ಎಲ್ಲ ಇವರ ಬತ್ತಳಿಕೆಯಿಂದ.